ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಕನ್ನಡ ವಿಲೇಜ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಪಾರ್ಟ್ 2 ಟ್ರಾವೆಲಿಂಗ್ ವಿಡಿಯೋ. ಪಾರ್ಟ್ 1 ಯಾರೆಲ್ಲ ನೋಡಿಲ್ಲ ಈ ವಿಡಿಯೋ ಕೆಳಗಡೆ ಪಿನ್ ಮಾಡಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡಿ. ಸಿಗಂದೂರಿಗೆ ಹೋಗಿ ಸಿಗಂದೂರು ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಜೋಗ್ ಫಾಲ್ಸ್ ಬಂದ್ವಿ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸು ಮುರುಡೇಶ್ವರಿಗೆ ಹೋಗಬೇಕು ಅಂತೇಳಿ ಹೊರಟ್ವಿ. ಹೋಗೋ ರೋಡಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಇತ್ತು, ಅದನ್ನು ನಿಮ್ಗೆ ತೋರಿಸೋಣ ಅಂತೇಳಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ನೋಡಿ. ನಮ್ಮಿಬ್ಬರಲ್ಲಿದ್ರೆ ನೀನಲ್ಲಿ ಇರಲೇಬೇಕು ತಾನೆ. ನೀನೇನು ಮಾಡ್ಕೊತೀನಿ ಏನು ಮಂಜು ಹಿಂಗೈತೆ. ಈ ಪ್ಲೇಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗಂತೂ ತುಂಬಾ ಇಷ್ಟ ಆಯಿತು ಕ್ಲೈಮೇಟ್ ಅಂತೂ. ಹಾಗೆ ಒಂದು ಸ್ವಲ್ಪ ಕೋತಿಗಳು ಬಂದಿದ್ವು, ಅಲ್ಲೇ ಕೂತ್ಕೊಂಡು ಆ ಕ್ಲೈಮೇಟ್ನ ಎಂಜಾಯ್ ಮಾಡ್ತಿದ್ವು ಅನಿಸುತ್ತೆ. ಎಷ್ಟು ಕ್ಯೂಟ್ ಆಗಿದಾವೋ ನೋಡೋಕ್ಕಂತೂ. ಈ ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಇನ್ನು ಹೋಗಬೇಕು, ಮುಂದೆ ಟೈಮ್ ಆಗಿಬಿಡುತ್ತೆ, ಮುಂದೆ ಪ್ಲೇಸಸ್ ನೋಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗೋ ರೋಡಲ್ಲಿ ದಾರಿನೇ ಕಾಣ್ತಿರ್ಲಿಲ್ಲ, ಅಷ್ಟು ಮಂಚು ತುಂಬ್ಕೊಂಡಿತ್ತು. ಮುಂದೆ ಹೋಗ್ತಾ ರೋಡು ಚೆನ್ನಾಗಿತ್ತು, ಚೆನ್ನಾಗಿ ಕಾಣೋದು. ಸೊ ಸಾಂಗ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ನಮ್ಮ ಕೈಲಿ ಆಗಲಿಲ್ಲ, ವಾಮ್ತಿಂಗ್ ಬರೋಂಗೆ ಆಗ್ಬಿಡೋದು ಆ ರೋಡ್ ನೋಡಿಬಿಟ್ಟು. ಸೊ ಒಂದು ಸ್ವಲ್ಪ ಹೊತ್ತು ಮಲಿಕೊಂಡ್ವಿ. ಹೋಗೋಷ್ಟೊತ್ತಿಗೆ ನೈಟ್ ಆಗೋಯಿತು. ಅವತ್ತು ಕನ್ನಡ ರಾಜ್ಯೋತ್ಸವ ಬೇರೆ. ಸೊ ದೇವಸ್ಥಾನನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಲೈಟಿಂಗಲ್ಲಿ ಮಾಡಿದ್ದಾರೆ ನೋಡಿ. ಹಬ್ಬನೂ ಕನ್ನಡ ರಾಜ್ಯೋತ್ಸವ ಎರಡೂ ಒಂದೇ ದಿವಸ ಬಂದಿರೋದು ತುಂಬಾ ಖುಷಿ ಆಯಿತು. ಹಾಗೆಯೇ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಲೈಟಿಂಗಲ್ಲಿ ಮಾಡಿದ್ದಾರೆ. ಅಲ್ಲಿ ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಒಂದು ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ರೂಮ್ಸ್ ಅವೈಲಬಲ್ ಇದ್ದಾವೆ ಅಂತ ಹೇಳಿದ್ರು. ಅಲ್ಲಿಗೆ ಬಂದ್ವಿ, ಅಲ್ಲೇ ಗಾಡಿ ಪಾರ್ಕ್ ಮಾಡಿ ರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಿಗಂದೂರಲ್ಲಿ ಸ್ನಾನ ಮಾಡ್ಕೊಂಡು ಬಟ್ಟೆನ ಹಾಗೆ ಇಕ್ಕಿದ್ವಿ ಕವರಲ್ಲಿ, ಎಲ್ಲೂ ಹಾರಾಕೋಕ್ಕಾಗಲಿಲ್ಲ, ಒಂದು ಸ್ವಲ್ಪ ಬೇರೆ ನೆಂದಿದ್ವು. ಸೊ ರೂಮಲ್ಲೇ ಹಾರಾಕೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹಾಗೆ ನೈಟ್ ಊಟ ಮಾಡಿ ಮಲಿಕೊಂಡ್ವಿ, ಆರಾಮಾಗಿ ಮಲಿಕೊಂಡು ಬೆಳಗ್ಗೆ ಎದ್ದು ಬೀಚ್ಗೆ ಹೋಗೋಣ ಅಂತೇಳಿ ರೆಡಿಯಾಗಿ ರೋಡಲ್ಲೇ ಟೀ ಕುಡ್ಕೊಂಡು ಹೋದ್ವಿ. ನಾವು ರೂಮ್ ತೊಗೊಂಡಿದ್ದೀವಲ್ಲ ಅಲ್ಲೇ ಎದುರುಗಡೆನೇ ಹತ್ರದಲ್ಲೇ ಐತೆ. ಸೊ ಹಂಗೆ ಹೋದ್ವಿ. ದೇವಸ್ಥಾನ ಪಕ್ಕ ಆದರೆ ತುಂಬ ಜನ ಇದ್ದಾರೆ, ಅಲ್ಲೆಲ್ಲ ಹೋಗೋಕ್ಕಲ್ಲ, ದೂರ ಅಲ್ವಾ ಅಂತೇಳ್ಬಿಟ್ಟು ಇಲ್ಲಿ ಹತ್ರದಲ್ಲೇ ಐತಲ್ಲ ಅಂತೇಳಿ ಇಲ್ಲಿಗೆ ಹೋದ್ವಿ. ಕಮ್ಮಿ ಜನ ಇದ್ದರು, ತುಂಬ ಅಂದರೆ ತುಂಬ ನೋಡೋಕ್ಕಂತೂ ಚೆನ್ನಾಗಿತ್ತು. ನೀರು ಅಷ್ಟೇ ಚೆನ್ನಾಗಿದ್ವು. ಅಷ್ಟು ಬೀಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಪ್ಪ ಎಷ್ಟು ತಣ್ಣಗಿದೆ ಅಂತಂದರೆ ಒಂದು ಹೆಜ್ಜೆ ಇತ್ತಲೇ ಅಷ್ಟು ತಣ್ಣಗಿತ್ತು. ಬೆಳಗ್ಗೆನೇ ಹೋಗಿದ್ವಲ್ಲ, ಇಲ್ಲಿ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗೋಣ ಅಂತೇಳ್ಬಿಟ್ಟು ಫಸ್ಟ್ ಇಲ್ಲಿಗೆ ಬಂದ್ವಿ. ಫಸ್ಟು ಒಂದು ಸಲ ನೀರೊಳಗೆ ಹೋಗೋ ತನಕ ತಣ್ಣಗಿತ್ತು, ಆಮೇಲೆ ಅಡ್ಜಸ್ಟ್ ಆಗೋಗ್ಬಿಟ್ವಿ ನೀರಿಗೆ. ಎರಡು ಹುಡುಗರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾವ. ಅವ್ರಿಗೆ ನೀರಂದರೆ ಅಷ್ಟು ತುಂಬಾ ಇಷ್ಟ. ಮನೆಯಲ್ಲೇ ನೀರಿದ್ರೆ ಬಿಡಲ್ಲ, ಅಂಥದ್ದು ಇಷ್ಟು ಜಾಸ್ತಿ ನೀರು ನೋಡ್ಬಿಟ್ಟು ಅವ್ರಿಗಂತೂ ಹಿಡಿಯೋಕ್ಕೆ ಆಗ್ತಿಲ್ಲ. ನೀರಂತೂ ಸಿಕ್ಕಾಪಟ್ಟೆ ಉಪ್ಪು. ಒಂದು ಸ್ವಲ್ಪ ಡ್ರಾಪ್ ಕಣ್ಣಾಗ ನೀರು ಹೋದ್ರೂ ಅಷ್ಟು ಕಣ್ಣು ಉರಿ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಹಾಗೆ ತಲೆಗೆ ಕೂದಲಿಗೆಲ್ಲ ಆಗಿಬಿಟ್ರೆ ಒಂದು ಸ್ವಲ್ಪ ಕೂದಲು ಉದ್ರೆ ಚಾನ್ಸಸ್ ಇರ್ತವೆ. ಅಲ್ಗೂ ನಾವು ಎಷ್ಟು ಅವಾಯ್ಡ್ ಮಾಡಿದ್ರೂ ಒಂದೊಂದು ಸಲ ತಲೆ ನೆನೆಯುತ್ತೆ. ನನ್ನ ಲೈಫಲ್ಲಿ ಇಷ್ಟು ಖುಷಿಯಾಗಿರೋದಿದೆ ಅನಿಸುತ್ತೆ. ಅಷ್ಟು ತುಂಬ ಎಂಜಾಯ್, ಅಷ್ಟು ಸಂತೋಷ, ಫ್ಯಾಮ್ಲಿ ಜೊತೆ ಆಡ್ತಾರೆ ಟೈಮ್ ಸ್ಪೆಂಡ್ ಮಾಡೋದು. ನನಗಂತೂ ಇನ್ನೆಂದು ನಾನು ಈ ಥರ ಖುಷಿಯಾಗಿಲ್ವೇನೋ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ ಖುಷಿಯಿಂದ ಇದ್ವಿ. ಈಗಿನ ಸಿಚುವೇಶನಲ್ಲಿ ಯಾರು ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ಸೊ ಇರೋವರೆಗೂ ಖುಷಿಯಿಂದ ನೆಮ್ಮದಿಯಿಂದ ಇರಬೇಕು ಅಷ್ಟೇ.
ಅಲ್ಲಿ ಮುಗಿಸ್ಕೊಂಡು ನಾನು ಬೇಗನೆ ರೂಮಿಗೆ ಬಂದೆ. ಅವ್ರು ಎಷ್ಟೊತ್ತಾದರೂ ಬರೋಲ್ಲ, ನಾನು ಬಂದು ಬೇಗ ರೆಡಿ ಆಗೋಣ. ಅವರು ಇರ್ತಾರೆ ಒಂದೇ ಬಾತ್ರೂಮು, ಸೊ ಎಲ್ಲರೂ ಒಂದೇ ಸಲ ಬಂದರೆ ಸ್ನಾನ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಬೇಗ ಬಂದು ರೆಡಿ ಆಗಿ ಕುಂತೆ. ಆವಾಗ ಒಬ್ಬೊಬ್ಬರಾಗಿ ಬಂದು ಒಬ್ಬೊಬ್ಬರಾಗಿ ರೆಡಿ ಆಗ್ತಾಯಿದ್ದಾರೆ. ಒಬ್ಬರು ರೆಡಿ ಸ್ನಾನಕ್ಕೆ ಹೋಗಿದ್ದಾರೆ, ಸ್ವಲ್ಪ ಜನ ರೆಡಿಯಾಗಿ ಕುಂತಿದ್ದಾರೆ. ಸೊ ಎಲ್ಲ ರೂಮಂತೂ ಮೆಸ್ಸಿ ಆಗಿದೆ. ಬಟ್ಟೆ ಬೇರೆ ನೆಂದಿದ್ದಾವೆ, ಎಲ್ಲ ಹಾರಾಕಬೇಕು ಅಂತ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಮಾತ್ರ ಹೋಗಬೇಕು. ಸೊ ಎಲ್ಲ ಒಂದು ಕವರಾಗಿ ತುಂಬಿಕೊಂಡು ಹೋಗ್ತಾಯಿದ್ದೀವಿ. ನಾವು ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಟ್ಟಿತ್ತು. ತಿಂಡಿ ಬೇರೆ ತಿಂದಿರಲಿಲ್ಲ. ಸೊ ತಿಂದು ಹೋಗೋಣ ಅಂತ ಎಲ್ಲನ ಪಾರ್ಕ್ ಮಾಡೋಣ ಅಂತೇಳಿ ಎಲ್ಲ ನೋಡಿದ್ವಿ. ಎಲ್ಲಿ ನೋಡೋಕ್ಕೆ ಪಾರ್ಕ್ ಮಾಡೋಕ್ಕೂ ನಮಗೆ ಜಾಗನೇ ಸಿಗಲಿಲ್ಲ. ಅಂಗಡಿ ಹತ್ರ ನಿಲ್ಲಿಸಿದ್ರೆ ಇಲ್ಲಿ ನಿಲ್ಲಿಸ್ಬೇಡ್ರಿ ಅಂತಾರೆ, ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಅಲ್ಲೂ ನಿಲ್ಲಿಸ್ಬೇಡ್ರಿ ಅಂತಾರೆ. ಇನ್ನೆಲ್ಲಪ್ಪ ನಿಲ್ಲಿಸೋದು ಕಾರ್ ಅಂತ ಹೇಳ್ಬಿಟ್ಟು ಮತ್ತೆ ಬೀಚ್ ಒಳಗೆ ಹೋದ್ವಿ. ಅಲ್ಲಿ ದೇವಸ್ಥಾನ ಮುಂದಗಡೆ ಆ ಕಡೆಗೆ ಅಲ್ಲಿ ಹೋಗಿ ಅಲ್ಲಿ ಜಾಗ ಸಿಕ್ತು, ಅಲ್ಲಿ ನಿಲ್ಲಿಸಿದ್ವಿ. ನಿಲ್ಲಿಸಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಮೇಲೆ ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಅಷ್ಟೊತ್ತಿಗೆ ಕ್ಲೋಸ್ ಮಾಡಿದರು. ಸೊ ಅಷ್ಟೇ, ಇನ್ನು ಓಪನ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ, ಮುಂದಿನ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ ಅಂತೇಳಿ ಮೂವ್ ಆನ್ ಆದ್ವಿ. ಕಡೆನೇ ದೇವ್ರನ್ನ ಬೇಡ್ಕೊಂಡು ಕೈ ಮುಕ್ಕೊಂಡು ಸೊ ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ಹೋಟ್ಲಿಗೆ ಹೋದ್ವಿ. ತಿಂಡಿ ತಿಂದ್ಕೊಂಡು ಇನ್ನು ಮುರುಡೇಶ್ವರಕ್ಕೆ ಬಾಯ್ ಮಾಡಿ ಹೋಗ್ತಾ ಇದ್ವಿ. ಹೋಗ್ತಾ ರೋಡಲ್ಲಿ ಕುಂದಾಪುರದಲ್ಲಿ ಕಂಬಳ ಉತ್ಸವ ನಡೀತಿತ್ತು. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಮತ್ತೆ ನೋಡೋ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ನೋಡ್ತಾ ಇದ್ದೀವಿ. ಸೆನ್ಸರ್ ರೆಡಿ ಇದೆ. ಟೋಕನ್ ನಂಬರ್ 4 ವಿಶ್ವನಾಥ ಬಾಲಿಕ ನರಿಗುಡಿ ನಾಯಕನಗಟ್ಟೆಯವರ ಕೋಣಗಳು. ಉಗ್ರದ ಹಕ್ಕದತ್ತವಾರಿಗನಾಗಿ ವಿಶ್ವನಾಥ ಬಾಲಿಕ ಸುಬ್ರಹ್ಮಣ್ಯ ದೇವಾಡಿಗ ಕಲ್ಪನೆ ನಾಗೂರು ಸವಾರಿಗನಾಗಿ ಸುಬ್ರಹ್ಮಣ್ಯ ದೇವಾಡಿಗ ಕಲ್ಪೋತ್ರಿ ಮನೆ ನಾಗೂರು ಇವರ ಕೋಣಗಳು ಇದೀಗ ಸ್ಪರ್ಧಾಟಗಳಲ್ಲಿ. ಎಲ್ಲ ಕೋಣಗಳು ವಿಭಾಗದ ಎಲ್ಲ ಕೋಣಗಳು ಈಗಾಗಲೇ ಓಡಿ ಬಂದಂತ ಕೋಣ ತೆಗೆದುಕೊಂಡಂತ ಸಮಯ 14.55 ಸೆಕೆಂಡ್ಗಳು. ಈಗಾಗಲೇ ಓಡಿ ಬಂದಂತ ಕೋಣ ತೆಗೆದುಕೊಂಡಂತ ಸಮಯ ಸಿಕ್ಕಾಪಟ್ಟೆ ಜನ ಬಂದಿದ್ರು ನೋಡೋಕ್ಕಂತೂ. ಸೊ ನಾವು ಇನ್ನು ನಿಂತ್ಕೊಂಡು ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದು ಕಾರಲ್ಲಿ ಕೂತ್ಕೊಂಡ್ವಿ. ಕಾಂತಾರ ಎಮ್ಮಿಗಳು ಬೇರೆ ಬಂದಿದ್ವಂತೆ, ಸೊ ನಾವು ನೋಡಲಿಲ್ಲ, ಮಿಸ್ ಆದ್ವಿ. ಸೊ ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಇನ್ನು ಸ್ಟಾರ್ಟ್ ಆದ್ವಿ. ಹೋಗ್ತಾ ರೋಡಲ್ಲಿ ಫಾರ್ಮ್ ಫ್ರೂಟ್ ಕಾಣ್ತು, ತಿನ್ನೋಣ ಅಂತೇಳಿ ಗಾಡಿ ನಿಲ್ಸಿದ್ವಿ. ಈ ಹುಡುಗರಿಗಂತೂ ತುಂಬಾ ಇಷ್ಟ ಈ ಫ್ರೂಟ್ ಅಂದರೆ. ಫ್ರೂಟ್ ತಿಂದ್ಕೊಂಡು ಹೊರಟ್ವಿ. ಸೊ ಮಲ್ಪೆ ಬೀಚ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಬೀಚ್ ಅಂದಿದ ತಕ್ಷಣವೇ ಇಬ್ಬರು ಹುಡುಗರು ಎಷ್ಟು ಖುಷಿ ಆದ್ವು, ಮತ್ತೆ ಬೀಚ್ ಅವ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಬೀಚ್ ಒಳಗೆ ಹೋದ್ವಿ. ಎಲ್ಲರೂ ಹೋಗಲಿಲ್ಲ ಬೀಚ್ ಒಳಗೆ. ಸೊ ನಾವು ನಾಲ್ವರೇ ಅನಿಸುತ್ತೆ, ನಾನು ಪಾಪು, ಕಾವ್ಯಕ್ಕ, ಗಿರೀಶಣ್ಣ, ಧೃತಿ ಅಷ್ಟೇ, ನಾಲ್ವರೇನೆ. ಇನ್ನು ನಾಲ್ವರು ಬರಲಿಲ್ಲ, ಅವರು ನಮ್ಮ ಕೈಲಿ ಬರೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು. ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಾಗೆ ಒಂಥರ ನೀರೆಲ್ಲ ಬಿಸಿಯಾಗಿದೆ ನೀರು.
ಫಸ್ಟು ಬೀಚ್ಗೆ ಹೋಗಬೇಕು ಅಂತಂದರೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆಲ್ಲ ಬಾತ್ರೂಮ್ಸ್ ಇದ್ದಾವೆ ಅಲ್ವಾ ಅಂತೆಲ್ಲ ಚೆಕ್ ಮಾಡಿ ಆಮೇಲೆ ಹೋದ್ವಿ. ಸೊ ಅದಕ್ಕೂ 20 ರೂಪೀಸ್ ಸ್ನಾನಕ್ಕೆಲ್ಲ ತಗೊತಾರೆ. ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಸೊ ಕಾವ್ಯಕ್ಕ ದರ್ಶನನ ಎಲ್ಲ ಎಂಜಾಯ್, ಗಿರೀಶಣ್ಣ ಎಲ್ಲ ಎಂಜಾಯ್ ಮಾಡ್ತಾ ಇದೀವಿ ನೋಡ್ರಿ. ಸೂಪರ್ ಚೆನ್ನಾಗಿದೆ. ಹೇಗಿದೆ ವಾಟರ್? ಕ್ಲೈಮೇಟ್ ಆಗಿದೆ, ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ, ನೀರು ಬಿಸಿ ಇದೆ, ಈಜಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೇಗೆ ಅನಿಸ್ತದೆ ನಿಮಗೆ? ಮೈಂಡ್ ಫ್ರೀ ಆಗ್ತಿದೆ, ಹೌದಾ? ಬಾಡಿನೂ ಫ್ರೀ ಆಗ್ತಿದೆ, ಒಪ್ಪಿರಲ್ವಾ ಬಾಡಿ ಫ್ರೀ ಆಗ್ತಿದೆ, ಮೈಂಡ್ ಬಾಡಿ ಎರಡು ಫ್ರೀ ಆಗ್ತಿದೆ. ನಾವು ಇಲ್ಲಿ ಜಾಸ್ತಿ ಇರಲಿಲ್ಲ, ಬೇಗನೆ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಮುಂದೆ ಶೃಂಗೇರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗೋಷ್ಟೊತ್ತಿಗೆ ನೈಟ್ ಆಯಿತು. ನೈಟ್ 12 ಗಂಟೆ 1 ಗಂಟೆ ಆಯಿತು. ಅಲ್ಲೇ ಮಲಿಕೊಂಡು ಮತ್ತು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾತ್ರೂಮ್ಸ್ಗೆ ಹೋದ್ವಿ. ಅಲ್ಲಿ ಬಾತ್ರೂಮ್ಸೇ ಪಕ್ಕದಲ್ಲಿ ರೂಮ್ಸು, ಸಪ್ರೇಟ್ ರೂಮ್ಸ್ ಏನಿಲ್ಲ, ಬಾತ್ರೂಮ್ಸಲ್ಲೇ ಬಿಸಿನೀರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ ತಂತಾರೆ. ಅಷ್ಟು ಕೊಟ್ಬಿಟ್ರೆ ಸ್ನಾನ ಮಾಡೋಕ್ಕೆ ಬಿಡ್ತಾರೆ. ಸೊ ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟ್ವಿ. ಸೊ ಏನಕ್ಕೆ ಅಂತಂದರೆ ಫಸ್ಟು ನಮ್ಮ ಪಾಪುಗೆ ಅಕ್ಷರಾಭ್ಯಾಸ ಮಾಡ್ಸೋಣ ಅಂತೇಳಿ ಯಾವತ್ತಲಿಂದನೂ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಸೊ ಇವಾಗ ಬಂತು ಚಾನ್ಸು. ಸೊ ಅದಕ್ಕೆ ಅಕ್ಷರಾಭ್ಯಾಸ ಮಾಡ್ಸೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಈ ಪ್ಲೇಸ್ಗೆ 2 ಸಲ ಬಂದಂಗೆ ಆಯಿತು. ಸೊ ಫಸ್ಟ್ನೇ ಸಲ ಧೃತಿಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಬಂದಿದ್ವಿ. ಸೊ ಅದಾದಮೇಲೆ ಭಾನು ಮಾಡ್ಸೋಣ ಅಂತ ಬಂದಿದ್ದೀವಿ. ಇವಾಗ್ಲಿಗೂ ಒಂದು ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಫಸ್ಟು ಟಿಕೆಟ್ ಸಿಸ್ಟಮ್ ಇದೆ. ಟಿಕೆಟ್ ತೊಗೋಬೇಕು ಅಂತಂದರು. ಸೊ 500 ರೂಪಾಯಿ ಒಂದು ಟಿಕೆಟು, 2 ಟಿಕೆಟ್ ಕೊಡ್ತಾರೆ. ಒಂದು ಪ್ರಸಾದಕ್ಕೆ, ಒಂದು ಅವರೇ ಇಸ್ಕೊಳ್ತಾರೆ. ಸೊ ಟಿಕೆಟ್ ತೊಗೊಂಡು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಫಸ್ಟ್ನೇ ಬ್ಯಾಚ್ ಆಲ್ರೆಡಿ ಹೋಗಿದೆ. ಅವರು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟು ಜನ ಇದ್ದಾರೆ. ಬರೋವರೆಗೂ ಇಲ್ಲೇ ಕಾಯಬೇಕು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಒಂದು 3/4 ಗಂಟೆ ಆಯಿತು ನಮ್ಮ ಬ್ಯಾಚ್ ಹೋಗೋಷ್ಟೊತ್ತಿಗೆ, 2ನೇ ಬ್ಯಾಚು. ಜೆಂಟ್ಸ್ ಹೋಗಿ ಸ್ಲೇಟು ಚಾಕ್ ಪೀಸ್ ಎಲ್ಲ ಇಸ್ಕೊಂಡು ಬಂದು ನಮ್ಮ ಪ್ಲೇಸಲ್ಲಿ ನಾವು ಕೂತ್ಕೋಬೇಕು. ಜಾಸ್ತಿ ಜನ ಅಲೋ ಇಲ್ಲ. ಹುಡುಗ ತಂದೆ ತಾಯಿ ಅಷ್ಟೇ, ಬೇರೆಯವ್ರಿಗೆ ಅಲೋ ಇಲ್ಲ. ಸೊ ಅದಕ್ಕೆ ನಮ್ಮ ಕಡೆ ಯಾರೂ ಬಂದಿಲ್ಲ, ನಾವೇನೆ. ಸೊ ಇಲ್ಲಿ ಮುಂದೆಗಡೆ ಬೋರ್ಡ್ ಕಾಣ್ತೈತಲ್ಲ, ಅದೆಲ್ಲ ಹೇಳಿಸ್ತಾರೆ. ಕನ್ನಡದಾಗೆ ಇರೋರು ಕನ್ನಡದಲ್ಲಿ, ಅದರ್ ಲ್ಯಾಂಗ್ವೇಜಸ್ಸರು ಇರ್ತಾರೆ, ತೆಲುಗು. ಸೊ ಅದಕ್ಕೆ 2 ಲ್ಯಾಂಗ್ವೇಜಲ್ಲೂ ಹೇಳ್ತಾರೆ. ಮುಗಿಸ್ಕೊಂಡು ಹಾಗೆ ಇನ್ನೊಂದು ಕೌಂಟ್ರಲ್ಲಿ ಪ್ರಸಾದ ತೊಗೊಂಡು ಬಂದ್ವಿ. ಕೊಬ್ಬರಿ ಮಿಠಾಯಿ ಕೊಟ್ಟಿದ್ರು, ವಿಡಿಯೋ ರೆಕಾರ್ಡ್ ಮಾಡೋದು ಮರ್ತೋದೆ. ಸೊ ತುಂಬ ಚೆನ್ನಾಗಿತ್ತು ಸ್ವೀಟ್ ಅಂತೂ. ಸೊ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಮೀನು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಒಂಚೂರು ಪೂರಿ ತೊಗೊಬಂದಿದ್ದೀವಿ, ಹಾಕಿದ್ರೆ ತಿನ್ನಕ್ಕೆ ಬರ್ತಾವಲ್ವ ಅಂತೇಳಿ. ಅವೆಲ್ಲರೂ ಹಾಕೋದಕ್ಕೆ ನಾವು ತಿಂದು ಬೇಜಾರಾಗಿ ತಿನ್ನೋದೇ ಬಿಟ್ಬಿಟ್ಟಿದ್ದಾವೆ. ಪಕ್ಕದಲ್ಲಿ ಪಾರಿವಾಳ ಬಂದಿದ್ವು, ಅವಕ್ಕೂ ಹಾಕಿದ್ವಿ. ಎಷ್ಟು ಕ್ಯೂಟಾಗಿ ಕಾಣ್ತಿದ್ವು ಪಾರಿವಾಳ ಅಂತೂ.
ಅಲ್ಲಿ ಮುಗಿಸ್ಕೊಂಡು ಮತ್ತೊಂದು ಪ್ಲೇಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಹೋಗ್ತಾ ರೋಡಲ್ಲಿ ಇನ್ನೂ ತಿಂಡಿ ತಿಂದಿರಲಿಲ್ಲ. ಸೊ ತಿಂಡಿ ಮಾಡಿಕೊಂಡು ಮತ್ತು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲೊಂತಾಗೆ ನಿಲ್ಲಿಸಿ ನಮ್ಮ ಯಜಮಾನ್ರು ಮುಕ್ಕೊಂಡಿದ್ರು ಮಂಡೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮಂಡೆ ಕೊಡೋಕ್ಕೆ ನಮ್ಮ ಪಾಪನು ನಮ್ಮ ಯಜಮಾನ್ರು ಹೋಗಿ ಮಂಡೆ ಕೊಟ್ಟು ಬಂದರು. ಸೊ ಅಲ್ಲಿಂದ ಬಂದಿದ್ದ ತಕ್ಷಣ ಮತ್ತೆ ನದಿ ಹತ್ರಕ್ಕೆ ಬಂದ್ವಿ. ಅಲ್ಲೆಲ್ಲರೂ ಸ್ನಾನ ಮಾಡ್ಕೊಂಡ್ವಿ ನದಿ ಹತ್ರ. ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡೋಕ್ಕೂ ಒಂದು ರೂಮ್ಸು ಚಿಕ್ಕ ಚಿಕ್ಕ ರೂಮ್ಸ್ ಇದ್ದಾವೆ. ಸೊ ಎಲ್ಲರೂ ಮಾಡ್ಕೋಬೋದು, ಲೇಡೀಸ್ ಸಪ್ರೇಟು ಜೆಂಟ್ಸ್ ಸಪ್ರೇಟು ಅಂತೇಳಿ. ಸೊ ಬಟ್ಟೆ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಸೊ ಹೊರಟ್ವೋ ಇಲ್ವೋ ಆವಾಗಲೇ ಮಳೆ ಸ್ಟಾರ್ಟ್ ಆಯಿತು. ಸೊ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ಸೊ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಆಗೋಯಿತು. ಒಂದು ಕಾಲು ಹೆಜ್ಜೆ ಆಚೆಗಿಡೋಕ್ಕಾಗ್ತಿರ್ಲಿಲ್ಲ. ಆ ಮಳೆ ಎಷ್ಟೊತ್ತಾದರೂ ಬಿಡಲ್ಲ ಅಂತೇಳ್ಬಿಟ್ಟು ಆ ಮಳೆಗೆ ನೆನ್ಕೊಂಡು ಹೋದ್ವಿ. ಫಸ್ಟ್ ದರ್ಶನ ಮಾಡ್ಕೊಬರೋಣ ಅಂತೇಳ್ಬಿಟ್ಟು. ಸೊ ಮಳೆ ಬರೋದಕ್ಕೋ ಏನಕ್ಕೋ ಗೊತ್ತಿಲ್ಲಾಗಲಿ ಜನ ಇರಲಿಲ್ಲ, ಅಷ್ಟೊಂದು ಜನ. ಬೇಗನೆ ಆಯಿತು. ಸೊ ಬೇಗ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಆಚೆ ಬಂದ್ವಿ ಅಲ್ವ, ಆವಾಗಲೇ ಮಳೆ ಬಿಟ್ಟಿತ್ತು. ಸೊ ನಾವೆಲ್ಲ ಮುಗಿಸ್ಕೊಂಡು ಬಂದ್ವಿ. ಅವಾಗ ನೋಡಿ ಮಳೆ ಎಲ್ಲ ಬಿಟ್ಟಿದೆ, ಎಲ್ಲರೂ ಆಚೆಗಡೆ ನಿಂತಿದ್ದಾರೆ. ಸೊ ಚೆನ್ನಾಗಾಯಿತು ದರ್ಶನ ಅಂತೂ. ಧೃತಿ ಅದನ್ನು ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅಲ್ಲಿ ಈ ಆನೆಗಳು ಕಂಡ್ವಿ, ಎಷ್ಟು ಚೆನ್ನಾಗಿದಾವೆ. ಆನೆಗಳ ಹತ್ರ ಆಶೀರ್ವಾದ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹತ್ರಕ್ಕೆ ಹೋದ್ವಿ. ಅಲ್ಲಿ ಚಿಕ್ಕ ಆನೆ ಇರೋದ್ರಿಂದ ಅವ್ರ ಹತ್ರಕ್ಕೆ ಬಿಡಿಸ್ಕೊಂತಿಲ್ಲ ಜಾಸ್ತಿ ಜನನ, ಅದಿನ್ನೂ ಹೊಸದಂತೆ. ಸೊ 10 ರೂಪಾಯಿ ಕೊಟ್ಟರೆ ಆಶೀರ್ವಾದ ಮಾಡುತ್ತೆ. ಸೊ ಅವರೇ ಮಾಡಿಸ್ಕೊಂಡು ಬಂದರು, ನಾನಂತೂ ಹೋಗಲಿಲ್ಲ. ಅವ್ರು ಬೈದು ಎಳಿತಿದ್ದಾರೆ ಹತ್ರಕ್ಕೆ ಹೋದರೆ, ಬರಬೇಡ್ರಿ ಇದು ಮಾಡುತ್ತೆ ಅಂತೇಳಿ. ಅಲ್ಲೊಂದೆರಡು ಫೋಟೋ ತಗೊಂಡು ಮತ್ತು ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗಿದ ತಕ್ಷಣ ಅಲ್ಲಿ ಅರ್ಧ ಗಂಟೆ ಇನ್ನೂ ಟೈಮ್ ಇತ್ತು. ಸೊ ಓಪನ್ ಮಾಡಿರಲಿಲ್ಲ, ಎಲ್ಲರೂ ಕುಂತಿದ್ವು, ನಾವು ಕೂತ್ಕೊಂಡ್ವಿ. ಅರ್ಧ ಗಂಟೆ ಆದಮೇಲೆ ಮತ್ತೆ ಊಟಕ್ಕೆ ಬಿಟ್ಟರು, ಓಪನ್ ಮಾಡಿದ್ರು ಡೋರು. ಸೊ ಹೋದ್ವಿ, ಊಟ ಮಾಡಿಕೊಂಡು ಮತ್ತೆ ಬಂದ್ವಿ. ಮತ್ತು ಇನ್ಯಾವ ಪ್ಲೇಸಸ್ಗೆ ಹೋಗಬೇಕು ಅಂತ ಇತ್ತು, ಬಟ್ ಏನು ಅಂತಂದರೆ ಡ್ಯೂಟಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.